ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ 3 ದಿನಗಳ ಹಿಂದೆ ಶಿವಪ್ಪ ನಾಯಕರ ಕೋಟೆಯನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅವರು ದವಸ ಧಾನ್ಯಗಳನ್ನು, ಕಪ್ಪ ಕಾಣಿಕೆಗಳನ್ನು, ವಜ್ರ ವೈಡೂರ್ಯಗಳನ್ನು, ಮದ್ದು ಗುಂಡುಗಳು ಹರಿಯುತ್ತಿದ್ದಂಥ ಸ್ಥಳವನ್ನು ತೋರಿಸಿದ್ದೆ ಅಲ್ವಾ. ಈಗಲೂ ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋ ಹಾಕಿದ್ದೀನಿ. ಅದೇನಪ್ಪ ಅಂತಂದರೆ ಕೆಳದಿ ಅರಸರ ಸಮಾಧಿಗಳು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೋಟೆ ನೋಡಿರ್ತಾರೆ, ಸಮಾಧಿಗಳು ನೋಡಿರುವಂಥವರು ತುಂಬ ಕಡಿಮೆ ಇದ್ದಾರೆ. ಹಾಗಾಗಿ ಕೆಳದಿ ಅರಸರ ಆ ಪ್ರಮುಖ ಅರಸರ ಸಮಾಧಿಗಳನ್ನು ತೋರಿಸ್ಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಕೆಳದಿ ಅರಸರು ಸುಮಾರು 263 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಕ್ರಿಸ್ತಶಕ 1618ರಿಂದ 1763ರವರೆಗೆ ಈ ಸಾಮ್ರಾಜ್ಯವನ್ನು ವೈಭವೋಪೇತವಾಗಿ ಆಳಿದರು. 1763ರಲ್ಲಿ ಕೆಳದಿಯ ಕೊನೆಯ ರಾಣಿ ವೀರಮ್ಮಾಜಿಯವರ ಅಂತ್ಯದ ನಂತರ ಇದು ಹೈದರಾಲಿಯ ವಶಕ್ಕೆ ಬರುತ್ತೆ. ಟಿಪ್ಪು ಮತ್ತು ಹೈದರಾಲಿಯ ಕುತಂತ್ರದಿಂದನೇ ವೀರಮ್ಮಾಜಿಯರ ಮರಣ ಆಗುತ್ತೆ. 1782ರಲ್ಲಿ ಟಿಪ್ಪುವಿನ ಆಳ್ವಿಕೆಗೆ ಇದು ಒಳಪಡುತ್ತೆ. ಫಸ್ಟ್ ಹೈದರಾಲಿ ವಶಪಡಿಸ್ಕೊಳ್ತಾನೆ, ಟಿಪ್ಪುವಿನ ಆಳ್ವಿಕೆಗೆ ಒಳಪಡುತ್ತೆ. ಈ ಹಿಂದೆ ಇದಕ್ಕೆ ವೇಣುಪುರ ಅಂತ ಹೇಳಿ ಹೆಸರಲ್ಲಿ ಕರೀತಾ ಇರ್ತಾರೆ. ಆ ನಂತರ ಇಲ್ಲಿ ತುಂಬ ವಿಚಿತ್ರವಾದ ಬಿದಿರುಗಳು ಬೆಳೆಯುತ್ತಂತೆ. ಆ ಬಿದಿರುಗಳು ಬೆಳೆದಿದ್ದರಿಂದ ಅಲ್ಲಿಗೆ ಬಿದಿರಿನ ಊರು, ಬಿದನೂರು ಅಂತ ಹೆಸರಾಗುತ್ತೆ. ಹೈದರಾಲಿಯ ಆಳ್ವಿಕೆ ನಂತರ ಇದಕ್ಕೆ ಹೈದರ್ ನಗರ ಅಂತ ಹೆಸರಾಗುತ್ತೆ. ಅದನ್ನು ನಾಮಕರಣ ಮಾಡ್ತಾನೆ ಹೈದರ್ ನಗರ ಅಂತ. ಆದರೆ ಅಲ್ಲಿನ ಜನ ದಂಗೆ ಹೇಳ್ತಾರೆ, ಇದು ನಮ್ಮ ಕೆಳದಿ ಅರಸರು ಒಂದು ಉನ್ನತವಾದ ರೀತಿಯಲ್ಲಿ ಆಳ್ವಿಕೆ ಮಾಡಿದಂಥ ಸ್ಥಳ, ಇದಕ್ಕೆ ಹೈದರ್ ನಗರ ಅಂತ ಬೇಡ ಅಂತ ಹೇಳಿ ದಂಗೆ ಇದ್ದಾಗ ಹೈದರ್ ಏನು ಮಾಡ್ತಾನೆ, ಹೈದರ್ ಅನ್ನುವ ಪದವನ್ನು ತೆಗೆದು ಬರೀ ನಗರ ಅಂತೇಳಿ ಹೆಸರಿಡ್ತಾನೆ. ಇದಕ್ಕೆ ಅಂದಿನಿಂದ ಇವತ್ತಿನವರೆಗೂ ಇದಕ್ಕೆ ನಗರ ಅಂತಲೇ ಹೆಸರು ಬಂದಿದೆ. ಫ್ರೆಂಡ್ಸ್, ವಿಜಯನಗರ ಅರಸರ ಸಾಮಂತರಾಗಿದ್ದು ವಿಜಯನಗರ ಸಾಮ್ರಾಜ್ಯ ಪತನ ನಂತರ ಸ್ವತಂತ್ರ ಅಧೀನರಾದ ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಮುಖ ದೊರೆಗಳ ಒಂದು ಸಮಾಧಿಗಳು ಇಲ್ಲಿದೆ. ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಗಳೆಂದರೆ ಶಿಸ್ತಿನ ಶಿವಪ್ಪ ನಾಯಕ, ವೆಂಕಟಪ್ಪ ನಾಯಕ, ಭದ್ರಪ್ಪ ನಾಯಕ. ಅಷ್ಟೇ ಅಲ್ಲದೆ ಈ ನಮ್ಮ ಶಿವಪ್ಪ ನಾಯಕನ ಸೊಸೆ ವೆಂಕಟಪ್ಪ ನಾಯಕರ ಮಡದಿ ರಾಣಿ ಚೆನ್ನಮ್ಮಾಜಿ, ಅವರ ಸೊಸೆ ವೀರಮ್ಮಾಜಿ, ಇವರು ಸಹ ಪುರುಷರಂತೆಯೇ ಅವರ ಗಂಡಂದಿರ ಅಂತ್ಯದ ನಂತರ ಇವರು ರಾಜ್ಯಭಾರ ನಡೆಸ್ತಾರೆ, ವೀರಾವೇಶದಿಂದ ಹೋರಾಡ್ತಾರೆ. ಅಂತಹ ಅತ್ಯಂತ ನ್ಯಾಯ, ನೀತಿ, ಸತ್ಯ, ಧರ್ಮಗಳಿಂದ ರಾಜ್ಯಭಾರ ಮಾಡಿದ, ತುಂಬ ಒಂದು ಪ್ರಜೆಗಳನ್ನು ಮಕ್ಕಳಂತೆ ಕಂಡು ಅತ್ಯಂತ ಕರುಣಾಮಯಿಯಾಗಿ ಅವರು ನೋಡ್ತಾ ಇದ್ದಂಥ ಅಷ್ಟೊಂದು ಒಳ್ಳೆಯ ಅರಸರುಗಳ ಒಂದು ಸಮಾಧಿ ಇಲ್ಲಿದೆ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ದಟ್ಟವಾದ ಕಾಡು. ಎಷ್ಟು ದಟ್ಟವಾದ ಕಾಡು ಅಂದರೆ ಅದರೊಳಗಡೆ ಹೋದ ತಕ್ಷಣ ಒಂಥರ ಕತ್ತಲು ಗೈವಿ ಥರ. ಇಲ್ಲಿ ಮೇಲಿಂದ ಬೆಳಕು ಕಾಣಿಸ್ತಾ ಇದೆ, ಬಟ್ ಅಲ್ಲಿ ಒಳಗಡೆ ಇದೆ ಫುಲ್ ಕತ್ಲು ಥರ ಕಾಣಿಸ್ತಾ ಇತ್ತು. ದೊಡ್ಡ ದೊಡ್ಡ ಬೃಹದಾಕಾರದ ಮರಗಳು, ಶಿವಪ್ಪ ನಾಯಕರ ಕಾಲದಲ್ಲಿ ನೆಟ್ಟಂಥ ಮರಗಳು ಇವೆಲ್ಲ. ಈ ಬೇರುಗಳೇ ಒಂದೊಂದು ದೊಡ್ಡ ಮರದ ಸೈಜಲ್ಲಿ ಬೇರುಗಳೇ ಇದೆ. ಅಂಥ ಬೃಹದಾಕಾರದ ಮರಗಳಿದೆ ಅಲ್ಲಿ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಅವರೆಲ್ಲ ನಿದ್ರೆಯಲ್ಲಿ ಮಲಗಿದ್ದಾರೆ. ಸ್ನೇಹಿತರೆ, ಇದು ಶಿವಪ್ಪ ನಾಯಕ ಅವರ ಸಮಾಧಿ. ಹಾಗೆ ಅಬ್ಸರ್ವ್ ಮಾಡಿ, ಶಿವಪ್ಪ ನಾಯಕರ ಕುದುರೆಯನ್ನು ಕೆಳಗಡೆ ಕೆತ್ತಿದ್ದಾರೆ. ಅವ್ರು ಹಿಡಿದಂಥ ಆಯುಧಗಳು,
ವೀರಗಲ್ಲಿ ರೀತಿಯಲ್ಲಿ ಕಲ್ಲುಗಳನ್ನು ಕೆತ್ತಿ ಅವರ ಸಮಾಧಿಗೆ ಸೇರಿಸಿ ಕಟ್ಟಿದ್ದಾರೆ. ಹಿಂದೆ ಈ ಈ ಒಂದು ಏನು ವೀರಗಲ್ಲು ಸಮಾಧಿ ಏನು ಉಬ್ಬು ಶಿಲ್ಪಗಳಿದೆಯಲ್ಲ, ಇದನ್ನು ಮಾತ್ರ ಅವರು ಸಮಾಧಿ ಹತ್ರ ಇಟ್ಟಿದ್ರಂತೆ. ಇತ್ತೀಚೆಗೆ ಅಲ್ಲಿ ಕಟ್ಟೆಗಳನ್ನು ಕಟ್ಟಿರೋದು. ಅಷ್ಟು ವೈಭವೋಪೇತವಾಗಿ ನ್ಯಾಯ ನೀತಿ ಧರ್ಮದಲ್ಲಿ ಬಾಳ್ದಂಥ ನಮ್ಮ ಅರಸು ಶಿವಪ್ಪ ನಾಯಕರು ಎಷ್ಟು ಶಾಂತವಾಗಿ ಮಲಗಿದ್ದಾರೆ. ಸ್ನೇಹಿತರೆ, ಇದು ಕೆಳದಿ ಅರಸರ ಅತ್ಯಂತ ಪ್ರಸಿದ್ಧ ರಾಣಿ ಚೆನ್ನಮ್ಮಾಜಿಯ ಒಂದು ಸಮಾಧಿ. ರಾಣಿ ಚೆನ್ನಮ್ಮಾಜಿ ಮತ್ತು ವೆಂಕಟಪ್ಪ ನಾಯಕ ದಂಪತಿಗಳ ಸಮಾಧಿ. ವೆಂಕಟಪ್ಪ ನಾಯಕರು ಅಸಮರ್ಥರಾಗ್ಬಿಡ್ತಾರೆ. ಅಂದರೆ ಅವರು ಸಮರ್ಥರೇ ಇರ್ತಾರೆ, ಆದರೆ ಅವರನ್ನು ಹಾಳು ಮಾಡಬೇಕು ಅಂಥೇಳಿ ವೇಷ ಸವಾಸ ಮಾಡಿಸ್ತಾರೆ, ಕುಡಿತಕ್ಕೆ ದಾಸನ್ ಮಾಡ್ತಾರೆ. ಆವಾಗ ಚೆನ್ನಮ್ಮಾಜಿನೇ ರಾಜ್ಯಭಾರವನ್ನು ವಹಿಸ್ಕೊಂಡು ಆಡಳಿತ ನಡೆಸ್ತಾರೆ. ಇದು ವೀರಮ್ಮಾಜಿಯವರ ಸಮಾಧಿ. ವೀರಮ್ಮಾಜಿ ಯಾರಂದರೆ ಕೆಳದಿ ಅರಸರ ಕೊನೆಯ ರಾಣಿ. ಈ ವೀರಮ್ಮಾಜಿಯವರ ಕಾಲವೇ ಅಂತ್ಯಕಾಲ ಆಗುತ್ತೆ. ವೀರಮ್ಮಾಜಿಯವರು ಹೈದರಾಲಿ ಮತ್ತು ಟಿಪ್ಪುವಿನ ಕುತಂತ್ರಕ್ಕೆ ಒಳಗಾಗಿ ಇವರ ಬಲಿದಾನ ಆಗುತ್ತೆ. ಅಲ್ಲಿಗೆ ಕೆಳದಿ ಅರಸರ ಒಂದು ಏನು ಪೀರಿಯಡ್ ಮುಗಿಯುತ್ತೆ. ಇದು ಭದ್ರಪ್ಪ ನಾಯಕರವರ ಸಮಾಧಿ. ಇದು ಫ್ರೆಂಡ್ಸ್, ಇನ್ನೊಂದು ಕತೆ ಹೇಳ್ತೀನಿ. ಹೈದರಾಲಿ ಏನು ಮಾಡ್ತಾರೆ, ಶಿವಾಜಿ ಮೇಲೆ ದಂಡೆತ್ತಿ ಹೋಗಿ ಶಿವಾಜಿ ಮಹಾರಾಜರಿಗೆ ಇಬ್ಬರು ಮಕ್ಕಳು ಸಾಂಬಾಜಿ ಮತ್ತು ರಾಜಾರಾಮ ಅಂತ ಹೇಳಿ ಸಾಂಬಾಜಿನ ಕೊಂದುಬಿಡ್ತಾರೆ. ಶಿವಾಜಿ ತನ್ನ ಕಿರಿಯ ಪುತ್ರ ರಾಜಾರಾಮನಂತರೂ ಬದುಕಿಸ್ಕೊಳ್ಬೇಕು ಅಂತ ಹೇಳಿ ಕೆಳದಿ ರಾಣಿ ಚೆನ್ನಮ್ಮನ ಹತ್ರ ಬಂದು ಆಶ್ರಯ ಬೇಡ್ತಾರೆ. ನನ್ನ ಮಗನಿಗೆ ಆಶ್ರಯ ಕೊಡಿ, ಹೈದರಾಲಿಯಿಂದ ಜೀವ ಭಯ ಇದೆ ಅಂತ ಹೇಳಿದಾಗ ಚೆನ್ನಮ್ಮ ಅವನನ್ನು ದತ್ತು ಪುತ್ರನಂತೆ ಸಾಕ್ತಾಳೆ. ಅಂದರೆ ಚೆನ್ನಮ್ಮಾಜಿಗೆ ಮಕ್ಕಳಿರಲ್ಲ, ಚಿಕ್ಕ ವಯಸ್ಸಿನಲ್ಲೇ ಗಂಡ ತೀರೋಗಿರ್ತಾರೆ. ಅವರು ವೀರಪ್ಪ ನಾಯಕ ಅನ್ನುವ ಮಗುವನ್ನು ಸಾಕ್ತಾರೆ, ದತ್ತು ಪುತ್ರನಾಗಿ ತಗೊಳ್ತಾರೆ. ಆ ವೀರಪ್ಪ ನಾಯಕನ ಜೊತೆಗೆ ಶಿವಾಜಿಯ ಮಗ ರಾಜಾರಾಮನನ್ನು ಸಹ ತನ್ನ ಸ್ವಂತ ಮಗನಂತೆ ಅವರು ಸಾಕಿ ಬೆಳೆಸ್ತಾರೆ. ಅವರು ಸಹ ರಾಜಾರಾಮ ಸಹನು ತನ್ನ ತಾಯಿಯಂತೆಯೇ ಅವರನ್ನು ಪ್ರೀತಿಸ್ತಾರೆ. ಎಂಥ ದುರಂತ ಅಲ್ವಾ ಸ್ನೇಹಿತರೆ. ಯಾವುದೇ ಒಂದು ಏನು ಮುಸ್ಲಿಂ ದೊರೆಗಳು ಅಂದರೆ ದಂಡೆತ್ತಿ ಬಂದರೆ ಫಸ್ಟು ಕೊಲ್ತಾ ಇದ್ವಿ ಮಕ್ಕಳುಗಳನ್ನು ಅಂತೆ. ಯಾಕೆಂದರೆ ಮುಂದಕ್ಕೆ ಇವ್ರ ಪೀರಿಯಡ್ಡಿಗೆ ಮುಂದಿನ ಆಳ್ವಿಕೆಗೆ ಇರಬಾರ್ದು ಅಂಥೇಳಿ. ಆ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ತುಂಬ ಸಂಕಟ ಆಗುತ್ತೆ. ಎಷ್ಟು ನಮ್ಮನ್ನೆಲ್ಲ ಆಳಿದಂಥವ್ರು ಎಷ್ಟು ಚಿರನಿದ್ರೆಯಲ್ಲಿದ್ದಾರೆ. ನಮ್ಮ ಪುಣ್ಯ ಅಲ್ವಾ. ಈಗ ನಮ್ಮ ಒಂದು ಅಷ್ಟು 200-300 ವರ್ಷಗಳು ಅಷ್ಟು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಆಳಿದಂಥವರು ಎಷ್ಟು ಚಿರನಿದ್ರೆಯಲ್ಲಿ ಮಲಗಿದ್ದಾರೆ. ಅವ್ರ ಸಮಾಧಿ ಮುಟ್ಟಿ ನಮಸ್ಕಾರ ಮಾಡೋದೇ ನಮ್ಮದೊಂದು ಪುಣ್ಯ. ಅಂದರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡೆ ನಾನು. ಆ ರಾಜಾರಾಮ ಮತ್ತು ಇವರು ಏನು ಚೆನ್ನಮ್ಮನ ದತ್ತುಪುತ್ರ ವೀರಪ್ಪ ನಾಯಕರ ಸಮಾಧಿ ಪುಟ್ಟ ಸಮಾಧಿ ಇದೆ ಅಲ್ಲಿ. ಅಂದರೆ ಮಕ್ಕಳ ಒಂದು ಸಮಾಧಿ ರೀತಿಯಲ್ಲಿ 3 ಸಮಾಧಿಗಳು ದೊಡ್ಡದಿದೆ. ಚೆನ್ನಮ್ಮಾಜಿ, ವೀರಮ್ಮಾಜಿ ಮತ್ತು ನಮ್ಮ ಶಿವಪ್ಪ ನಾಯಕರದ್ದು. ಈ 2 ಪುಟ್ಟ ಸಮಾಧಿಗಳಿದೆ, ಅಂದರೆ ಅವರ ಮಕ್ಕಳುಗಳ ಸಮಾಧಿ. ಚೆನ್ನಮ್ಮಾಜಿಯ 2 ಮಕ್ಕಳು ಯಾರಪ್ಪ ಅಂದರೆ ದತ್ತುಪುತ್ರ ವೀರಪ್ಪ ನಾಯಕ, ಸಾಕು ಮಗ ಶಿವಾಜಿಯ ಮಗ ಸಾಂಬಾಜಿಯ ಒಂದು ಸಮಾಧಿ. ನೋಡಿದ್ರಲ್ಲ ಫ್ರೆಂಡ್ಸ್ ಅವ್ರ ಸಮಾಧಿಗಳನ್ನು. ಆದರೆ ಒಂದು ತುಂಬ ದುಃಖದ ಸಂಗತಿ ಅಂದರೆ ಅಷ್ಟು ಬಾಳಿ ಬದುಕಿದಂಥ ಅರಸರ ರಾಣಿಯರ ಸಮಾಧಿಗಳು ಈಗ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅಲ್ಲಿ ಒಂದು ಗೊಂಡಾರಣ್ಯದ ಮಧ್ಯ ಇದೆ, ದಟ್ಟ ಕಾಡಿನ ಮಧ್ಯ ತಂಪು ಪ್ರದೇಶದಲ್ಲಿದೆ. ತಂಪಾಗಿ ಅವ್ರು ಮಲಗಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲ, ಅಲ್ಲಿ ನೋಡ್ಕೊಳ್ಳೋರಿಲ್ಲ. ಅಲ್ಲಿ ಅಂದರೆ ಒಂದು ಕತೆ ಏನಪ್ಪ ಅಂತಂದರೆ, ಅವರು ಕೆಳದಿ ಅರಸರು ಅತ್ಯಂತ ಶ್ರೀಮಂತರು. ಹಾಗಾಗಿ ಬೆಳ್ಳಿ ಬಂಗಾರ ಇನ್ನೂ ನಮಗೆ ಸಿಕ್ಕತ್ತೆ ಅಂತ ಇನ್ನೂ ಕಳ್ಳರು ಕಾಕರು ಅಗಿತಾ ಇದ್ದಾರೆ ಅದನ್ನು. ಕೆಳದಿ ಅರಸರು ಅತ್ಯಂತ ಶ್ರೀಮಂತರು. ಅವರು ಹೈದರಾಲಿ ದಂಡೆತ್ತು ಬಂದ ತಕ್ಷಣವೇ ತಮ್ಮಲ್ಲಿದ್ದ ಬಂಗಾರ, ಹಣ, ವಜ್ರ ವೈಡೂರ್ಯಗಳನ್ನೆಲ್ಲ ಕೆರೆನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮುಚ್ಚಿಟ್ಬಿಟ್ರಂತೆ. ಆ ಒಂದು ಸಂಗತಿ ಇವತ್ತಿಗೂ ಜನಗಳಿಗೆ ಗೊತ್ತಾಗಿ ಇವತ್ತಿಗೂ ಸಹ ಕಳ್ಳರು ಇವತ್ತಿಗೂ ಅಗಿತಾ ಇದ್ದಾರೆ. ಅವ್ರ ಸಮಾಧಿಗಳನ್ನೆಲ್ಲ ಬಂದು ಅಗ್ದಿದ್ದಾರೆ, ಏನಾದ್ರು ಸಿಕ್ಕತ್ತಾ ಅಂತೇಳಿ. ಅಂದರೆ
ರೀಸೆಂಟಾಗಿ ಆ ಕೆರೆಯಲ್ಲಿ ಬಂಗಾರದ ತೊಟ್ಲು ಸಿಕ್ತು. ಆಮೇಲೆ ಪಕ್ಕದಲ್ಲೊಂದು ಚರ್ಚ್ ಇದೆ ಈಗ ಆಲ್ರೆಡಿ. ಅಲ್ಲಿ ಅದನ್ನು ಕಟ್ಟುವಾಗ 6 ಬಂಗಾರದ ತಟ್ಟೆಗಳು ಸಿಕ್ತಂತೆ. ಹಾಗಾಗಿ ಆ ಒಂದು ಆಸೆಯಿಂದ ಇವತ್ತಿಗೂ ಕಳ್ಳರು ಸಹ ಬಂದು ಅಲ್ಲೆಲ್ಲ ಅಗಿತಾ ಇದ್ದಾರೆ. ಇವತ್ತಿಗೂ ಅಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ಈ ಕೆರೆನಲ್ಲಿ ತುಂಬಿದ್ದಾರೆ ಅಂಥೇಳಿ ಈ ಕೆರೆಯಲ್ಲಿ ಬಂಗಾರದ ತೊಟ್ಲು ಸಿಕ್ಕಿದೆ. 6 ಬಂಗಾರದ ತಟ್ಟೆಗಳು ಸಿಕ್ತಂತೆ. ಹಾಗಾಗಿ ಕಳ್ಳರು ಈಗಲೂ ಸಹ ಸಮಾಧಿಗಳನ್ನು ಅಗೀತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲ, ಯಾರು ನೋಡ್ಕೊಳ್ಳೋಕ್ಕೂ ಇಲ್ಲ, ಮತ್ತು ಯಾವುದೇ ರೀತಿಯೂ ಅಲ್ಲಿ ಒಂದು ಕಾವಲ್ಗಾರರು ಇಲ್ಲ. ಅಲ್ಲಿ ಅನಾಥವಾಗಿದೆ. ಅಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಅಲ್ಲಿ ಒಂದು ಕಾವಲ್ಗಾರರನ್ನು ಹಾಕಿ ಅದನ್ನು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡಿ ಅಷ್ಟು ಒಂದು ಒಳ್ಳೆ ರೀತಿಯ ಆಡಳಿತ ಕೊಟ್ಟ ಅರಸರಿಗೆ ನಾವು ಒಂದು ಗೌರವ ಸಲ್ಲಿಸಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.